ರೇಣುಕಾಸ್ವಾಮಿ ಕೊಲೆ ಕೇಸ್, ದರ್ಶನ್ ಆಪ್ತರಿಗೂ ನೋಟಿಸ್. ಪೊಲೀಸರ ಬಳಿ ಆ ದಾಖಲೆಗಳು. ಡಿ ಗ್ಯಾಂಗ್ಗೆ ಶಿಕ್ಷೆ ಪಕ್ಕಾನಾ? ಜಾಮೀನು ಅರ್ಜಿಗೆ ಅವಕಾಶ ಇದ್ರೂ ದರ್ಶನ್ ಸಲ್ಲಿಸಿಲ್ಲ ಯಾಕೆ? ಇದುವೇ ಹೊತ್ತಿನ ವಿಶೇಷ. ಆಪ್ತರಿಗೆ ಡಿಚ್ಚಿ. ನಾನು ರಾಹುಲ್ ದಯಾನ್. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ಗಳು, ಟರ್ನ್ಗಳು ಸಿಗ್ತಾನೆ ಇವೆ. ಕಥೆ, ಕಾದಂಬರಿ, ವೆಬ್ ಸೀರೀಸ್ ಕಥೆಗಳನ್ನ ಮೀರಿದ ಸ್ಟೋರಿ ಇಲ್ಲಿದೆ. ಈಗಾಗಲೇ ಹತ್ಯೆಯಲ್ಲಿ ಭಾಗಿಯಾಗಿದ್ದ ದರ್ಶನ್ ಆ್ಯಂಡ್ ಗ್ಯಾಂಗ್ನವರು ಜೈಲು ಸೇರಿದ್ದಾರೆ. ಜೈಲಲ್ಲಿ ಇರಲಾಗದೆ, ಜಾಮೀನು ಸಿಗಲಾಗದೆ ಒದ್ದಾಡ್ತಿದ್ದಾರೆ. ಈ ನಡುವೆ ಪೊಲೀಸರು ದರ್ಶನ್ ಆಪ್ತರಿಗೆ ನೋಟಿಸ್ ಜಾರಿ ಮಾಡಿ ಇನ್ನಷ್ಟು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ತಿದ್ದಾರೆ. ಆದರೆ ಹಣಬಲ ಇರೋ ದರ್ಶನ್ ಇನ್ನೂ ಯಾಕೆ ಜಾಮೀನು ಮೊರೆ ಹೋಗಿಲ್ಲ? ಪೊಲೀಸರು ಯಾರ್ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅದೆಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀವಿ ಈ ರಿಪೋರ್ಟ್ನಲ್ಲಿ. ಸಾಮಾನ್ಯವಾಗಿ ಯಾವುದಾದ್ರೂ ಕ್ರೂರ ಹತ್ಯೆಗಳು, ಅಮಾನುಷ ಕ್ರೌರ್ಯಗಳು ನಡೆದಾಗ ಜನರು ಅದನ್ನ ಕೇಳದಷ್ಟೇ ವೇಗವಾಗಿ ಮರ್ತು ಬಿಡೋ ಸಾಧ್ಯತೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಪಾಪ ಅಂತ ಕರುಣೆ ತೋರಿಸಿ ಮರೆಯುತ್ತಾರೆ. ಆದರೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಹಾಗಲ್ಲ. ಅದಾಗಿ ಸರಿಸುಮಾರು 1 ತಿಂಗಳಿಗೆ ಬಂತು. ಆದ್ರೂ ಜನ ಇಂದಿಗೂ ಮರ್ತಿಲ್ಲ. ರೇಣುಕಾಸ್ವಾಮಿಯವರ ಪತ್ನಿ 5 ತಿಂಗಳ ಗರ್ಭಿಣಿ, ತಂದೆ ತಾಯಿ ವಯಸ್ಸಾದವರು, ಮನೆಯಲ್ಲಿ ಅನಾರೋಗ್ಯ ಪೀಡಿತ ಅಜ್ಜಿ ಇದ್ದಾರೆ. ಅವರೆಲ್ಲ ಕಣ್ಮುಂದೆ ಬಂದಾಗೆಲ್ಲ ಜನ ಆರೋಪಿ ಸ್ಥಾನದಲ್ಲಿರೋ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಹಿಡಿಶಾಪ ಹಾಕ್ತಿದ್ದಾರೆ. ಅವರು ಸುರಿಸೋ ಕಣ್ಣೀರನ್ನ ನೋಡಿ ಅದೆಷ್ಟೋ ಜನ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ. ಈ ನಡುವೆ ಆರೋಪಿಗಳ ಪರ ಧ್ವನಿ ಎತ್ತುವ ಕೆಲಸ ಸಣ್ಣಗೆ ಶುರುವಾಗಿದೆ. ಆದ್ರೆ ಅವರಿಗೆ ಹೆತ್ತ ತಂದೆ ತಾಯಿಯ ಕರಳು ಕಾಣಿಸ್ತಿಲ್ಲ ಅನ್ನೋದು ದುರಂತ. ಬಟ್ ಏನೇ ಹೇಳಿ, ಪೊಲೀಸರು ಮಾತ್ರ ಯಾವ ಒತ್ತಡಕ್ಕೂ ಜಗ್ಗದೆ, ಕುಗ್ಗದೆ, ಬಾಗದೆ ಕೆಲಸ ಮಾಡ್ತಿದ್ದಾರೆ. ಇದು ಖಂಡಿತವಾಗಿಯೂ ನಾಗರಿಕ ಸಮಾಜ ಖುಷಿ ಪಡೋ ವಿಚಾರ. ನಮ್ಮ ಪೊಲೀಸರ ಬಗ್ಗೆ ನಾವೇ ಹೆಮ್ಮೆ ಪಡೋ ವಿಚಾರ. ರೇಣುಕಾಸ್ವಾಮಿ ಕೊಲೆ ಕೇಸ್, ದರ್ಶನ್ ಆಪ್ತರಿಗೂ ನೋಟಿಸ್. ಪೊಲೀಸ್ ವಿಚಾರಣೆಗೆ ಹಾಜರಾದ ಮಾಜಿ ಉಪಮೇಯರ್. ನಮ್ಮ ಕರ್ನಾಟಕ ಪೊಲೀಸರು ದಕ್ಷರು. ಅದೆಂಥ ಕೇಸಿದ್ರೂ ಸಮರ್ಥವಾಗಿ ನಿಭಾಯಿಸೋ ಜಾಣ್ಮೆ ಉಳ್ಳವರು ಅನ್ನೋದು ನಮಗೆ ಗೊತ್ತಿತ್ತು. ಆದ್ರೆ ಇದೀಗ ಅದು ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಮತ್ತೊಮ್ಮೆ ಸಾಬೀತಾಗ್ತಿದೆ. ಯಾಕಂದ್ರೆ ಇದರಲ್ಲಿ ಆರೋಪಿಗಳ ಸ್ಥಾನದಲ್ಲಿ ಇರೋದು ಸಾಮಾನ್ಯ ವ್ಯಕ್ತಿಗಳಲ್ಲ. ನಟ ದರ್ಶನ್ ಸ್ಟಾರ್ ನಟ. ಅವರಿಗೆ ರಾಜಕೀಯ ರಂಗದಲ್ಲೂ ಆಪ್ತರಿದ್ದಾರೆ. ಪೊಲೀಸ್ ಅಧಿಕಾರಿಗಳಲ್ಲೂ ಪರಮಾಪ್ತರಿದ್ದಾರೆ. ಹೀಗಿದ್ರೂ ಪೊಲೀಸರು ಯಾವುದಕ್ಕೂ ಸೊಪ್ಪು ಹಾಕಿಲ್ಲ. ಭಾರೀ ಜಾಣ್ಮೆಯಿಂದ ಹೆಜ್ಜೆ ಇಟ್ಟಿದ್ದಾರೆ. ಒಂದು ಸಣ್ಣ ಸಾಕ್ಷ್ಯವನ್ನು ಅವರು ನಿರ್ಲಕ್ಷ್ಯ ಮಾಡಿಲ್ಲ. ಈ ನಡುವೆ ದರ್ಶನ್ ಆಪ್ತರಿಗೂ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸೋ ಕೆಲಸ ಮಾಡ್ತಿದ್ದಾರೆ. ಆ ಮೂಲಕ ಇನ್ನಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕೋ ಪ್ರಯತ್ನ ಮುಂದುವರೆಸಿದ್ದಾರೆ. ಪ್ರಿಯ ವೀಕ್ಷಕರೇ, ಪೊಲೀಸರು ವಿಚಾರಣೆಗೆ ಕರೆದವರೆಲ್ಲ ಆರೋಪಿಗಳಲ್ಲ. ಆದರೆ ಅವರಿಂದ ಸಿಗೋ ಸಾಕ್ಷಿಗಳನ್ನ ನಿರ್ಲಕ್ಷ್ಯ ಮಾಡುವಂತೆ ಇಲ್ಲ. ಕೋರ್ಟ್ನಲ್ಲಿ ಆರೋಪಿಗಳನ್ನ ಅಪರಾಧಿಗಳು ಅಂತ ಪ್ರೂವ್ ಮಾಡೋದಕ್ಕೆ ಪೊಲೀಸರಿಗೆ ಅದು ಕೂಡ ಅಸ್ತ್ರವಾಗುತ್ತೆ. ಈ ನಿಟ್ಟಿನಲ್ಲಿ A1 ಪವಿತ್ರ ಗೌಡ ಸ್ನೇಹಿತೆ ಸಮತಾ, ಮಾಜಿ ಕಾರ್ಪೊರೇಟರ್ ಮೋಹನ್ ರಾಜ್, ನಿರ್ದೇಶಕ ಮಿಲನಾ ಪ್ರಕಾಶ್, ಪಬ್ ಕೆಲಸಗಾರ ಪವನ್, ದರ್ಶನ್ ಮನೆಯ ಕೆಲಸಗಾರರಿಗೆ ಪೊಲೀಸರಿಂದ ನೋಟಿಸ್ ಕೊಡಲಾಗಿದೆ. ಇದರಲ್ಲಿ ಮಾಜಿ ಉಪಮೇಯರ್ ಬಸವೇಶ್ವರ ನಗರ ಠಾಣೆಯಲ್ಲಿ ಮೋಹನ್ ರಾಜ್ ವಿಚಾರಣೆಗೆ ಹಾಜರಾಗಿದ್ರು. ಇವರ ಮೇಲೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಹಣ ನೀಡಿದ್ದ ಆರೋಪವಿದೆ. 40 ಲಕ್ಷ ರೂಪಾಯಿ ಹಣವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ವಿಚಾರವಾಗಿ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಹಾಗೆ ಹಾಜರಾಗಿದ್ದ ಮೋಹನ್ ರಾಜ್ರಿಂದ ನೀವು 40 ಲಕ್ಷ ಹಣ ದರ್ಶನ್ಗೆ ಕೊಟ್ಟಿದ್ದು ನಿಜಾನಾ? ದರ್ಶನ್ ಯಾಕಾಗಿ ಹಣ ಬೇಕು ಅಂತ ಕೇಳಿದ್ದಾರೆ? ನೀವು ಯಾವ ಮೂಲದಿಂದ ಹಣವನ್ನ ಕೊಟ್ಟಿದ್ದೀರಿ? ನಿಮಗೆ ರೇಣುಕಾಸ್ವಾಮಿ ಹತ್ಯೆಯಾಗಿರೋ ವಿಚಾರ ಹಣ ಕೊಡುವಾಗ ಗೊತ್ತಿತ್ತಾ? ಇಂಥ ಪ್ರಶ್ನೆಗಳಿಗೆ ಪೊಲೀಸರು ಉತ್ತರ ಪಡ್ಕೊಂಡಿದ್ದಾರೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ. ಇನ್ನು ಸಮತಾಗೆ ಯಾಕೆ ನೋಟಿಸ್ ಕೊಡಲಾಗಿದೆ ಅಂದ್ರೆ, ಆಕೆ ಪವಿತ್ರ ಗೌಡಗೆ ಪರಮಾಪ್ತಿ ಆಗಿದ್ದಾರೆ. ಪವಿತ್ರ ಗೌಡ ಪ್ರತಿಯೊಂದು ಕಾರ್ಯಚಟುವಟಿಕೆಗಳು ಆಕೆಗೆ ಚೆನ್ನಾಗಿಯೇ ಗೊತ್ತಿತ್ತು. ಹಾಗೆ ಪವಿತ್ರ ಗೌಡಗೆ ಜಾಮೀನು ಕೊಡಿಸಲು ಹರಸಾಹಸ ಮಾಡ್ತಿದ್ದಾಳೆ. ಇತ್ತೀಚೆಗೆ ಜೈಲಿಗೆ ಬಂದು ಭೇಟಿಯಾಗಿಯೂ ಹೋಗಿದ್ದಾಳೆ.
ಹೀಗಾಗಿ ಪೊಲೀಸರು ನೋಟಿಸ್ ಕೊಟ್ಟಿದ್ದು ವಿಚಾರಣೆಗೆ ಕರೆದಿದ್ದಾರೆ. ಹಾಗೆ ಮಿಲನಾ ಪ್ರಕಾಶ್, ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾದ ನಿರ್ದೇಶಕರು. ರೇಣುಕಾಸ್ವಾಮಿ ಹತ್ಯೆ ನಡೆದ ಬಳಿಕ ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಲು ಮೈಸೂರಿಗೆ ತೆರಳಿದ್ರು. ಈ ಹಿನ್ನೆಲೆಯಲ್ಲಿ ದರ್ಶನ್ ಸಿನಿಮಾ ಸೆಟ್ನಲ್ಲಿ ಹೇಗೆ ಇರ್ತಾ ಇದ್ರು, ರೇಣುಕಾಸ್ವಾಮಿ ಹತ್ಯೆಯ ಮುಂಚಿನ ದಿನಗಳು ಮತ್ತು ನಂತರದ ದಿನದಲ್ಲಿ ದರ್ಶನ್ ಹೇಗಿದ್ರು ಅನ್ನೋ ಬಗ್ಗೆ ಮಾಹಿತಿ ಪಡೆಯೋ ಸಲುವಾಗಿ ಪೊಲೀಸರು ನೋಟಿಸ್ ಜಾರಿ ಮಾಡಿರೋ ಸಾಧ್ಯತೆ ಇದೆ. ಈಗಾಗಲೇ ದರ್ಶನ್ ಆಪ್ತರಲ್ಲಿ ಹಲವರನ್ನ ಕರೆದು ವಿಚಾರಣೆ ನಡೆಸಿದ್ದಾರೆ. ಅದರಲ್ಲಿಯೂ ರೇಣುಕಾಸ್ವಾಮಿ ಹತ್ಯೆಯಾದ ದಿನ ದರ್ಶನ್ ಪಬ್ ಒಂದರಲ್ಲಿ ಪಾರ್ಟಿ ಮಾಡಿದ್ರು. ಆ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದ ನಟ ಚಿಕ್ಕಣ್ಣ ಸೇರಿದಂತೆ ಹಲವರನ್ನ ಪೊಲೀಸರು ವಿಚಾರಣೆ ನಡೆಸಿ ಮಾಹಿತಿ ಪಡ್ಕೊಂಡಿದ್ದಾರೆ. ಇದೀಗ ಇನ್ನಷ್ಟು ಜನರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ದರ್ಶನ್ ಆಪ್ತರಿಗೂ ಕೇಡುಗಾಲ ಎದುರಾಗಿದೆ ಅನ್ನೋದು ಕಾಣಿಸ್ತಾ ಇದೆ. ಆರೋಪಿಗಳ ಫೋನ್ ಸಂಭಾಷಣೆ ಮೇಲೆ ಪೊಲೀಸರ ಕಣ್ಣು. ಕೊಲೆ ಕೇಸ್ನಲ್ಲಿ ಡಿವಿಆರ್ಗಳೇ ಮುಖ್ಯ ಸಾಕ್ಷಿ, ಶಿಕ್ಷೆ ಪಕ್ಕಾನಾ? ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ತಪ್ಪಿಸಿಕೊಳ್ಳಲು ಮಹಾನ್ ಸಂಚು ರೂಪಿಸಿತ್ತು. ಪಟ್ಟಣಗೆರೆ ಶೆಡ್ನಲ್ಲಿ ಹತ್ಯೆಯಾದ್ಮೇಲೆ ಬಾಡಿಯನ್ನ ಚರಂಡಿಗೆ ಎಸೆಯಲಾಗಿತ್ತು. ಆದರೆ ಅದ್ಯಾವಾಗ ಪೊಲೀಸರಿಗೆ ಬಾಡಿ ಸಿಕ್ತೋ ತಕ್ಷಣವೇ ಮೂವರು ಆರೋಪಿಗಳು ನಾವೇ ಮಾಡಿದ್ದು ಅಂತ ಕಾಮಾಕ್ಷಿಪಾಳ್ಯ ಸ್ಟೇಷನ್ಗೆ ಬಂದು ಶರಣಾಗಿದ್ರು. ಬಟ್ ಪೊಲೀಸರಿಗೆ ಅನುಮಾನ ಬಂದು ಅವರದ್ದೇ ಸ್ಟೈಲ್ನಲ್ಲಿ, ಅವರದ್ದೇ ಭಾಷೆಯಲ್ಲಿ ವಿಚಾರಣೆ ನಡೆಸಿದಾಗ ಡಿ ಗ್ಯಾಂಗ್ನ ಕುಕೃತ್ಯ ಬಟಾ ಬಯಲಾಗಿದೆ. ಬಟ್ ಈ ಸಂದರ್ಭದಲ್ಲಿ ಆರೋಪಿಗಳ ನಡುವೆ ನಡೆದಿರೋ ಫೋನ್ ಸಂಭಾಷಣೆ ಪೊಲೀಸರಿಗೆ ಪ್ರಮುಖ ಸಾಕ್ಷಿಯಾಗಿದೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದಾಗಿನಿಂದ ಆರೋಪಿಗಳು ಪೊಲೀಸರಿಗೆ ಬಂದು ಶರಣಾಗಿರುವವರೆಗಿನ ಫೋನ್ ಸಂಭಾಷಣೆ ಮುಖ್ಯವಾಗಿರುತ್ತೆ. ಬಟ್ ಕೆಲವು ಆರೋಪಿಗಳು ವಾಟ್ಸ್ಆಪ್ ಕಾಲ್ ಮಾಡಿ ಕಮ್ಯುನಿಕೇಷನ್ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ ಬಗ್ಗೆ ಪೊಲೀಸರು ಪಕ್ಕಾ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡ್ತಿದ್ದಾರೆ. ಅಂತಿಮವಾಗಿ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಇದನ್ನ ಟೆಕ್ನಿಕಲ್ ಎವಿಡೆನ್ಸ್ ಆಗಿ ನೀಡಲಿದ್ದಾರೆ. ಅದರಲ್ಲಿ ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ, ಕೊಲೆ ಮಾಡಿದ್ಯಾರು, ಕೊಲೆಗೆ ಸಹಕಾರ ನೀಡಿದವರು ಯಾರು, ಈ ರೀತಿಯಾಗಿ ಎಲ್ಲವೂ ಗೊತ್ತಾಗಲಿದೆ. ಬಹುಶಃ ಈ ಸಾಕ್ಷ್ಯ ಆರೋಪಿಗಳ ಪಾಲಿಗೆ ಉರುಳಾಗೋದು ಪಕ್ಕ. ಯಾಕಂದ್ರೆ ಅವುಗಳು ತಿದ್ದಲಾಗದ ದಾಖಲೆಗಳಾಗಿರ್ತಾವೆ. ಆರೋಪಿಗಳು ಉಲ್ಟಾ ಹೊಡೆಯಲು ಸಾಧ್ಯವಾಗೋದಿಲ್ಲ. ಅವುಗಳನ್ನ ಪೊಲೀಸರು ಭದ್ರವಾಗಿ ಇಟ್ಕೊಂಡಿದ್ದು ಇನ್ನಷ್ಟು ಫೋನ್ ಸಂಭಾಷಣೆಯ ರೆಕಾರ್ಡ್ಗಳನ್ನ ಜಾಲಾಡ್ತಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಇನ್ನೊಂದು ಮಹತ್ವದ ಸಂಗತಿ ಅಂದ್ರೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಸಿಸಿಟಿವಿ ಡಿವಿಆರ್ಗಳು ಮುಖ್ಯ ಸಾಕ್ಷಿ. ಅವು ಪೊಲೀಸರ ಕೈಯಲ್ಲಿದ್ದಾವೆ. ಹೌದು, ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಹತ್ಯೆ ನಡೆದಾಗ ಅಲ್ಲಿರೋ ಸಿಸಿಟಿವಿಗಳನ್ನ ಆರೋಪಿಗಳು ಎತ್ಕೊಂಡು ಹೋಗಿದ್ರು. ಬಟ್ ಡಿವಿಆರ್ಗಳನ್ನ ತಗೊಂಡು ಹೋಗಿರ್ಲಿಲ್ಲ. ಸ್ಥಳ ಪರಿಶೀಲನೆಗೆ ಹೋದಾಗ ಪೊಲೀಸರಿಗೆ ಅವುಗಳು ಸಿಕ್ಕಿವೆ. ರೇಣುಕಾಸ್ವಾಮಿ ಕೊಲೆ ಮಾಡಿದ್ದ ಪಟ್ಟಣಗೆರೆ ಶೆಡ್, ಪವಿತ್ರ ಗೌಡ ಮನೆಯ ಸಿಸಿಟಿವಿ ಡಿವಿಆರ್, ದರ್ಶನ್ ಮನೆಯ ಸಿಸಿಟಿವಿ ಡಿವಿಆರ್, ಹಣ ತಂದಿದ್ದ ಪ್ರದೋಷ್ ಮನೆಯ ಡಿವಿಆರ್ಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಡಿವಿಆರ್ಗಳು ಕೋರ್ಟ್ನಲ್ಲಿ ಪ್ರಮುಖ ಸಾಕ್ಷ್ಯಗಳಾಗ್ತಾವೆ. ಆರೋಪಿಗಳು ತಾವು ಕೊಲೆ ಮಾಡಿಲ್ಲ ಅಂತ ಅದೆಷ್ಟೇ ಹೇಳಿದ್ರು ಮೂರನೇ ಕಣ್ಣಾಗಿರೋ ಸಿಸಿಟಿವಿ ಡಿವಿಆರ್ಗಳು ಕೃತ್ಯವನ್ನ ಬಿಚ್ಚಿಡ್ಲಿವೆ. ಆರೋಪಿಗಳ ಕ್ರೌರ್ಯವನ್ನ ಅನಾವರಣ ಮಾಡ್ಲಿವೆ. ಇನ್ನೊಂದು ವಿಷಯ ಅಂದ್ರೆ ದರ್ಶನ್ ಅರೆಸ್ಟ್ ಮಾಡೋ ಮುನ್ನವೇ ಪೊಲೀಸರು ಸಿಸಿಟಿವಿ ದೃಶ್ಯಗಳನ್ನ ನೋಡಿ ಕೊಲೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದನ್ನ ಖಚಿತಪಡಿಸಿಕೊಂಡಿದ್ದಾರೆ. ಅದೆಲ್ಲ ದಾಖಲೆಗಳು ಪಕ್ಕಾ ಆದ್ಮೇಲೆ ದರ್ಶನ್ ಅಂಡ್ ಗ್ಯಾಂಗ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಹಾಗೆ ಆ ಸಿಸಿಟಿವಿ ದೃಶ್ಯಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೂ ಪೊಲೀಸರು ತೋರಿಸಿದ್ದಾರೆ ಅಂತ ಹೇಳಲಾಗಿದೆ. ಹೀಗಾಗಿ ಮುಖ್ಯಮಂತ್ರಿಗಳು ಯಾವ ಪ್ರಭಾವಿಗಳ ಒತ್ತಡಕ್ಕೂ ಬಗ್ಗದೆ ಪೊಲೀಸರಿಗೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಶಕ್ತಿ ಕೊಟ್ಟಿದ್ದಾರೆ. ಇದು ನಿಜಕ್ಕೂ ಪ್ರಶಂಸನೀಯ. ಯಾಕಂದ್ರೆ ಇಂಥ ಕೇಸ್ಗಳಲ್ಲಿ ರಾಜಕಾರಣಿಗಳು ಎಂಟ್ರಿ ಆಗೋದು ಶೋಭೆ ತರೋ ಕೆಲಸವೂ ಅಲ್ಲ. ಇಲ್ಲಿ ನೊಂದವರಿಗೆ ನ್ಯಾಯ ಬೇಕು. ಹಾಗೆ ಆರೋಪಿಗಳಿಗೆ ಆಗೋ ಶಿಕ್ಷೆ ರಾಕ್ಷಸಿ ಕೃತ್ಯದಲ್ಲಿ ಭಾಗಿಯಾಗುವ ರಕ್ಕಸರಿಗೆ ಪಾಠವಾಗಬೇಕು. ಸೆಲೆಬ್ರಿಟಿಗಳು, ಪ್ರಭಾವಿಗಳು, ಹಣ ಇರುವವರು ಏನಾದ್ರೂ ಒಂದು ಕೇಸ್ ಬಿದ್ರೆ ಸಾಕು, ಎದ್ನೋ ಬಿದ್ನೋ ಅಂತ ನಿರೀಕ್ಷಣಾ ಜಾಮೀನು ಮೊರೆ ಹೋಗ್ತಾರೆ.
ಅಂಥದ್ರಲ್ಲಿ ಸ್ಟಾರ್ ಪಟ್ಟ ಇರೋ ದರ್ಶನ್ ಅರೆಸ್ಟ್ ಆಗಿ 1 ತಿಂಗಳಿಗೆ ಬಂತು. ಜೈಲಲ್ಲಿ ಸರಿಯಾಗಿ ನಿದ್ರೆ ಮಾಡಲಾಗದೆ ಒದ್ದಾಡ್ತಿದ್ದಾರೆ. ಆದರೂ ಕೂಡ ಜಾಮೀನು ಮೊರೆ ಹೋಗಿಲ್ಲ. ವಿಶೇಷ ಅಂದರೆ ಈಗ ದರ್ಶನ್ಗೆ ಜಾಮೀನು ಮೊರೆ ಹೋಗಲು ಅವಕಾಶವಿತ್ತು, ಆದರೂ ಹೋಗಿಲ್ಲ ಯಾಕೆ? ಇದೇ ಈಗ ದೊಡ್ಡ ಪ್ರಶ್ನೆಯಾಗಿದೆ. ಅದೆಲ್ಲವನ್ನ ರಿವೀಲ್ ಮಾಡ್ತೀವಿ ಈ ರಿಪೋರ್ಟ್ನಲ್ಲಿ. ದರ್ಶನ್ ತಪ್ಪು ಮಾಡಿದ್ದಾರೋ ಇಲ್ವೋ ಅನ್ನೋದು ಕೋರ್ಟ್ನಲ್ಲಿ ತೀರ್ಮಾನವಾಗುತ್ತೆ. ಆದರೆ ರೇಣುಕಾಸ್ವಾಮಿಯ ಅಮಾನುಷ ಹತ್ಯೆಯನ್ನ ಯಾರೂ ಸಹಿಸಲು ಸಾಧ್ಯವಿಲ್ಲ. ಯಾವ ನರಕದಲ್ಲೂ ಇಲ್ಲದ ಚಿತ್ರಹಿಂಸೆಯನ್ನ ಕೊಟ್ಟು ಸಾಯಿಸಲಾಗಿದೆ. ಆ ಭಯಾನಕ ಡೆಡ್ ಬಾಡಿ ಚಿತ್ರಗಳು ಕಣ್ಣಿಗೆ ಬಿದ್ದಾಗಲೆಲ್ಲ ಆರೋಪಿಗಳು ಯಾರೇ ಆಗಿರಲಿ, ಅದೆಷ್ಟೇ ಪ್ರಭಾವಿಗಳಾಗಿರಲಿ, ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಎಂಥ ಕಲ್ಲು ಹೃದಯದ ವ್ಯಕ್ತಿಗೆ ಆದ್ರೂ ಅನಿಸಿಯೇ ಅನ್ಸುತ್ತೆ. ರೇಣುಕಾಸ್ವಾಮಿ ಕುಟುಂಬದ ಬಗ್ಗೆ ಕನಿಕರ ಅನ್ನೋದು ಬಂದೇ ಬರುತ್ತೆ. ಅದರಲ್ಲಿಯೂ ರೇಣುಕಾಸ್ವಾಮಿ ತಾಯಿಯ ಕಣ್ಣೀರು ಕರಳು ಚುರನಿಸುವಂತಿದೆ. ಇವನು ಮಗ ಸಹಿತ ಮಗು ಮುಖ ನೋಡ್ಲಿಲ್ಲ. ಹಾಗಿರುವಾಗ ನಮಗೆ ಎಷ್ಟು ಸಂಕಟ ಆಗಿದೆ, ಅವಳಿಗೆ ಎಷ್ಟು ಸಂಕಟ. ಅವಳು ಒಂಥರ ಶಾಕ್ ಆಗ್ಬಿಟ್ಟಿದ್ದಾಳೆ. ನನ್ನ ಗಂಡ ಬರ್ತಾರೆ ಮಾಡ್ತಾರೆ ದಿನ ಪ್ರತಿ. ಇನ್ನೂ ಮದುವೆ ಆಗಿ 1 ವರ್ಷ ಕೂಡ ಆಗಿಲ್ಲ. ಇಷ್ಟು ಬೇಗ ಅವಳಿಗೆ ಈ ರೀತಿ ಅಂದರೆ ನಮಗೂ ಒಂಥರ ಮನಸ್ಸು. ಅವಳು ಮಗು ಇದ್ದಂಗೆ, ಅವಳಿಗೂ ಒಂದು ಜೀವ ಇದೆ, ಇನ್ನೂ ಒಂದು ಹೊಟ್ಟೆ ಒಳಗಿದೆ. ಹಂಗಾಗಿ ಆ ಮಗುನು ಕಾಪಾಡಬೇಕು. ಈಗೇನು ಅವ್ರು ಶಿಕ್ಷೆ ಕೊಟ್ಟಿದ್ದಾರೋ ಇದಕ್ಕಿಂತ ಹೆಚ್ಚು ಶಿಕ್ಷೆ ಕೊಟ್ಟು ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಲೇ ನಾನು ಕೇಳ್ಕೊಳ್ಳೋದು. ಇನ್ನೂ ಹೆಚ್ಚಿನ ತನಿಖೆ ಆಗಿ ಸಾಕ್ಷ್ಯಾಧಾರಗಳು ಸಿಕ್ಕು ಅವ್ರಿಗೆ ಇನ್ನೂ ಹೆಚ್ಚಿನ ಶಿಕ್ಷೆ ಆಗಬೇಕು ಅನ್ನೋದೇ ನಮ್ಮ ಆಸೆ. ಹೆತ್ತ ಕರಳು ಬಿಕ್ಕಿ ಬಿಕ್ಕಿ ಅಳ್ತಾ ಇದೆ. ಯಾವ ತಾಯಿಗೆ ಆದ್ರೂ ತಮ್ಮ ಮಗ ಇಷ್ಟೊಂದು ಅಮಾನುಷವಾಗಿ ಹತ್ಯೆ ಆಗಿರೋದನ್ನ ಸಹಿಸಿಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇದೆಲ್ಲವನ್ನ ನೋಡ್ತಿದ್ರೆ ರೇಣುಕಾಸ್ವಾಮಿ ಕುಟುಂಬದ ಬಗ್ಗೆ ಕನಿಕರ ಅನ್ನೋದು ಬಂದೇ ಬರುತ್ತೆ. ಹಾಗೆ ಆರೋಪಿಗಳ ಮೇಲೆ ರೋಷ ಉಕ್ಕಿ ಬರುತ್ತೆ. ಶಿಕ್ಷೆ ಆಗ್ಲೇಬೇಕು ಅಂತ ಹಿಡಿಶಾಪ ಹಾಕುವಂತೆ ಮಾಡುತ್ತೆ. ಈ ನಡುವೆ ದರ್ಶನ್ ಅಂಡ್ ಗ್ಯಾಂಗ್ ಜೈಲಿಗೆ ಸೇರಿ 1 ತಿಂಗಳಿಗೆ ಬಂತು. ಆದ್ರೂ ಯಾಕೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿಲ್ಲ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಅವಕಾಶ ಇದ್ರೂ ಬೇಲ್ಗೆ ಅರ್ಜಿ ಸಲ್ಲಿಸಿಲ್ಲ ದರ್ಶನ್. ದರ್ಶನ್ ಜಾಮೀನಿಗೆ ಮೊರೆ ಹೋಗದಿರಲು ಕಾರಣ ಏನು? ರೇಣುಕಾಸ್ವಾಮಿ ಹತ್ಯೆ ಸಂಚಲನಕಾರಿ ನ್ಯೂಸ್. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸೋ ಕ್ರೈಮ್ ಸ್ಟೋರಿ. ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿರೋ ನಟನೊಬ್ಬ ತನ್ನ ಗೆಳತಿಗಾಗಿ ಅಭಿಮಾನಿಯನ್ನ ಹತ್ಯೆ ಮಾಡಿರೋ ಆರೋಪದ ಕೇಸಿದು. ಬಟ್ ದರ್ಶನ್ ಅರೆಸ್ಟ್ ಆಗಿದ್ದು ಜೂನ್ 11ರಂದು. ಅಂದು ಮೈಸೂರಿನಲ್ಲಿ ದರ್ಶನ್ ಅರೆಸ್ಟ್ ಆಗ್ತಾ ಇದ್ದಂತೆ ಅಭಿಮಾನಿಗಳಲ್ಲಿ ದರ್ಶನ್ 1-2 ದಿನದಲ್ಲಿ ಹೊರಬರ್ತಾರೆ ಅನ್ನೋ ಆತ್ಮವಿಶ್ವಾಸವಿತ್ತು. ಹೀಗಾಗಿ ಜೈ ಡಿ ಬಾಸ್, ಜೈ ಬಾಸ್ ಅಂತ ಅಭಿಮಾನಿಗಳು ಘೋಷಣೆ ಕೂಗ್ತಾ ಇದ್ರು. ಆದ್ರೆ ಪೊಲೀಸರು ಪಕ್ಕಾ ದಾಖಲೆಗಳನ್ನ ಕಲೆ ಹಾಕಿದ ಮೇಲಷ್ಟೇ ದರ್ಶನ್ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಅರಿವು ಅಭಿಮಾನಿಗಳಿಗೆ ಇರಲಿಲ್ಲ. ಬಟ್ ಈಗ ಕೇಳಿ ಬರ್ತಾ ಇರೋ ಪ್ರಶ್ನೆ ಅಂದ್ರೆ ದರ್ಶನ್ ಯಾಕೆ ಜಾಮೀನು ಮೊರೆ ಹೋಗಿಲ್ಲ ಅನ್ನೋದು. ದರ್ಶನ್ ಮೊದಲು ಅರೆಸ್ಟ್ ಆಗಿದ್ದಾಗ ನ್ಯಾಯಾಧೀಶರು ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ರು. ಅನಂತರ ಇನ್ನಷ್ಟು ತನಿಖೆ ಮಾಡೋದಿದೆ ಅಂತ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಪೊಲೀಸರು ಮತ್ತೆ ಕಸ್ಟಡಿಗೆ ತೆಗೆದುಕೊಂಡಿದ್ರು. ಆ ಸಂದರ್ಭದಲ್ಲಿ ದರ್ಶನ್ ಜಾಮೀನು ಮೊರೆ ಹೋಗ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಬಟ್ ದರ್ಶನ್ ಪರ ವಕೀಲರು ಜಾಮೀನು ಮೊರೆ ಹೋಗಿಲ್ಲ. ಬಹುಶಃ ಜೈಲಿಗೆ ಹೋದ್ಮೇಲೆ ಬೇಲ್ ಮೊರೆ ಹೋಗುವಂತ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಆ ಸಂದರ್ಭದಲ್ಲಿ ಕೇಳಿ ಬಂದಿದ್ವು. ಈಗಾಗಲೇ ದರ್ಶನ್ ಜೈಲಿಗೆ ಹೋಗಿ 14 ದಿನ ಮುಗಿದು ಮತ್ತೆ ಜೈಲು ಮುಂದುವರಿಸಲಾಗಿದೆ. ಜೈಲಲ್ಲಿ ದರ್ಶನ್ 1 ಕೋಣೆಯಲ್ಲಿ ಜೀವನ ಮಾಡ್ತಿದ್ದಾರೆ. ಕಥೆ ಪುಸ್ತಕಗಳನ್ನ ಓದ್ತಿದ್ದಾರೆ. ಸಹ ಕೈದಿಗಳ ಜೊತೆ ಮಾತಿಲ್ಲ, ಕತೆ ಇಲ್ಲ. ವರ್ಕೌಟ್ ಎಲ್ಲ ಬಿಟ್ಟು ಕೇವಲ ವಾಕ್ ಮಾತ್ರ ಮಾಡ್ತಿದ್ದಾರೆ. ಉಳಿದಂತೆ ಇಡೀ ದಿನ ಮೌನವಾಗಿಯೇ ಇರ್ತಾರೆ. ಆದ್ರೆ ಜಾಮೀನು ಮೊರೆ ಹೋಗ್ತಿಲ್ಲ. ಹೌದು, ದರ್ಶನ್ ಒಬ್ರು ಸೆಲೆಬ್ರಿಟಿ. ಅವ್ರು ಮಾಡೋ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸ್ತಾ ಇದ್ವು. ಇತ್ತೀಚೆಗೆ ಅವರು ಒಂದು ಸಿನಿಮಾಗೆ ಬರೋಬ್ಬರಿ 22 ಕೋಟಿ ಸಂಭಾವನೆ ಪಡಿತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ದರ್ಶನ್ ಬಳಿ 100 ಕೋಟಿ ಆಸ್ತಿ ಇದೆ. ಹೀಗಾಗಿ ಜಾಮೀನಿಗಾಗಿ ದಕ್ಷ ಲಾಯರ್ಗಳನ್ನ ನೇಮಕ ಮಾಡಿಕೊಂಡು ಜಾಮೀನು ಮೊರೆ ಹೋಗಲು ಯಾವುದೇ ಹಣಕಾಸಿನ ಸಮಸ್ಯೆ ಇಲ್ಲವೇ ಇಲ್ಲ. ಇನ್ನು ದರ್ಶನ್ ಸಿನಿಮಾಗೆ ಹಣ ಹಾಕಿದ ನಿರ್ಮಾಪಕರು ದರ್ಶನ್ ಹೊರಬರ್ಲಿ ಅಂತ ಕಾಯ್ತಾನೆ ಇದ್ದಾರೆ. ಹೀಗಿದ್ರೂ ದರ್ಶನ್ ಜಾಮೀನು ಮೊರೆ ಹೋಗಿಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ದರ್ಶನ್ ಬೇಲ್ಗೆ ಅರ್ಜಿ ಹಾಕ್ತಾರಾ? ಸಾಕ್ಷ್ಯಾಧಾರಗಳು ಪ್ರಬಲವಿರುವ ಕಾರಣ ಬೇಲ್ ಸಿಗೋದು ಡೌಟಾ?
ಎಲ್ಲರೂ ಕೂಡ ಜೈಲಲ್ಲೇ ಇರಬೇಕು, ಅವರು ಕೊಡೋ ಮುದ್ದೆ ಊಟ ತಿನ್ಕೊಂಡಿರ್ಬೇಕು ಅಂತ ಬಯಸೋದಿಲ್ಲ. ಅದರಲ್ಲಿಯೂ ದರ್ಶನ್ ಅಂತ ಸೆಲೆಬ್ರಿಟಿಗಳು ಜೈಲಿಗೆ ಹೋಗ್ತಾ ಇದ್ದಂತೆ ಜಾಮೀನು ಮೊರೆ ಹೋಗ್ತಾರೆ. ಇನ್ನು ಮುಂಚಿತವಾಗಿ ಪೊಲೀಸರು ಅರೆಸ್ಟ್ ಮಾಡ್ಬಿಡ್ತಾರೆ ಅಂತ ಗೊತ್ತಾದ್ರೆ ನಿರೀಕ್ಷಣಾ ಜಾಮೀನು ಮೊರೆ ಹೋಗ್ತಾರೆ. ಹೀಗಿದ್ದಾಗ ದರ್ಶನ್ ಯಾಕೆ ಜಾಮೀನು ಮೊರೆ ಹೋಗಿಲ್ಲ ಅಂದ್ರೆ ಕೇಳಿ ಬರ್ತಿರೋ ಉತ್ತರ, ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ಲಿ ಅಂತ ಕಾದು ನೋಡುವ ರಣತಂತ್ರ. ಹಾಗೊಂದು ವೇಳೆ ಈಗಲೇ ಜಾಮೀನು ಮೊರೆ ಹೋದ್ರೆ ಜಾಮೀನು ಸಿಗೋದು ಡೌಟು ಅಂತ ಹೇಳಲಾಗ್ತಾ ಇದೆ. ಕಾರಣ, ಪೊಲೀಸರು ಭಾರೀ ಪ್ರಮಾಣದಲ್ಲಿ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿದ್ದಾರೆ. ಅದರಲ್ಲಿಯೂ ಆರೋಪಿಗಳ ವಿರುದ್ಧ ಸಂಗ್ರಹವಾಗಿರೋ ಟೆಕ್ನಿಕಲ್ ಎವಿಡೆನ್ಸ್ಗಳು ಕೋರ್ಟ್ನಲ್ಲಿ ಕಟ್ಟಕಡಿಯ ಸಾಕ್ಷಿ ಉಲ್ಟಾ ಹೊಡೆದ್ರೂ ಆರೋಪಿಗಳಿಗೆ ಶಿಕ್ಷೆ ಕೊಡಿಸೋ ರೀತಿಯಲ್ಲೇ ಇವೆಯಂತೆ. ಕೆಲವು ಸಾಕ್ಷ್ಯಗಳಿಂದ 164 ಸ್ಟೇಟ್ಮೆಂಟ್ ಅನ್ನ ಪಡೆಯಲಾಗಿದೆ. ಹೀಗಾಗಿ ಈಗಲೇ ಜಾಮೀನು ಮೊರೆ ಹೋಗಿದ್ರೆ ಸಿಗೋದು ಡೌಟ್ ಇರೋ ಹಿನ್ನೆಲೆಯಲ್ಲಿ ದರ್ಶನ್ ಹೋಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಜಾಮೀನ್ ಸಿಗುತ್ತಾ ಅಂತ ಕೇಳಿದ್ರೆ ಅದು ಕೋರ್ಟ್ ಮೇಲೆ ನಿರ್ಧಾರವಾಗುತ್ತೆ. ಯಾಕಂದ್ರೆ ಪೊಲೀಸರು 3 ತಿಂಗಳಿಗೂ ಮುನ್ನ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು. ಅದರಲ್ಲಿ ಹತ್ಯೆಯನ್ನ ಹೇಗೆ ಮಾಡಲಾಗಿದೆ, ಯಾರು ಹತ್ಯೆ ಮಾಡಿದ್ದಾರೆ, ಸಾಕ್ಷ್ಯ ಏನೇನಿದೆ ಅದೆಲ್ಲವನ್ನ ಡೀಟೇಲ್ ಆಗಿ ಉಲ್ಲೇಖ ಮಾಡಲಾಗುತ್ತೆ. ಬಟ್ ಅದು ಸಲ್ಲಿಕೆ ಆದ್ಮೇಲೆ ದರ್ಶನ್ ಪರ ಇರೋ ಲಾಯರ್ಗಳಿಗೆ ಚಾರ್ಜ್ ಶೀಟ್ನಲ್ಲಿರೋ ವೀಕ್ ಪಾಯಿಂಟ್ ಯಾವುದು ಅನ್ನೋದು ಗೊತ್ತಾಗುತ್ತೆ. ಅವರು ಅದರ ಆಧಾರದ ಮೇಲೆ ತಮ್ಮ ಕಕ್ಷಿದಾರರಿಗೆ ಜಾಮೀನು ಕೊಡಿಸಲು ಪ್ರಯತ್ನ ನಡೆಸ್ತಾರೆ. ಹೀಗಾಗಿ ದರ್ಶನ್ ಸದ್ಯ ಜೈಲಲ್ಲಿ ಇದ್ರೂ ಜಾಮೀನು ಮೊರೆ ಹೋಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ವಿಚಾರ ಅಂದ್ರೆ, ಜೈಲಲ್ಲಿರೋ ದರ್ಶನ್ ಅಲ್ಲಿಂದಲೇ ನಿರ್ಮಾಪಕರಿಗೆ ಫೋನ್ ಮಾಡಿ ಜಾಮೀನ್ ಕೊಡಿಸಿ ಅಂತ ದುಂಬಾಲು ಬಿದ್ದಿದ್ದಾರಂತೆ. ಆದ್ರೆ ಪೊಲೀಸರು ಶಿಖರದಷ್ಟು ಸಾಕ್ಷಿಗಳನ್ನ ಸಂಗ್ರಹ ಮಾಡಿಕೊಂಡಿರೋ ಹಿನ್ನೆಲೆಯಲ್ಲಿ ಅವರು ಇಕ್ಕಟ್ಟಿನ ಸ್ಥಿತಿಯಲ್ಲಿದ್ದಾರೆ ಅನ್ನೋದು ತಿಳಿದು ಬರ್ತಿದೆ. ದರ್ಶನ್, ಪವಿತ್ರ ಗೌಡ ಜೊತೆ ಜೈಲು ಸೇರಿರೋ ಎಲ್ಲರೂ ಪ್ರಭಾವಿಗಳಲ್ಲ, ಹಣವಂತರೂ ಅಲ್ಲ. ಅದರಲ್ಲಿ ಬಡವರ ಮನೆಯ ಮಕ್ಕಳು ತಗಲಾಕೊಂಡಿದ್ದಾರೆ. ಅದೆಷ್ಟೋ ಮನೆಗೆ ಜೈಲಲ್ಲಿರೋ ಯುವಕರೇ ಜೀವನಾಧಾರವಾಗಿದ್ರು. ಅವರ ದುಡಿಮೆಯಲ್ಲಿಯೇ ಕುಟುಂಬ ಸಾಕ್ತಾ ಇತ್ತು. ಹೀಗಾಗಿ ಆ ಕುಟುಂಬದವರಿಗೆ ಜಾಮೀನಿಗಾಗಿ ವಕೀಲರ ನೇಮಿಸಿಕೊಳ್ಳುವ ಶಕ್ತಿ ಕೂಡ ಇಲ್ಲ. ಜೈಲಿಗೆ ಬಂದು ಮಕ್ಕಳನ್ನ ನೋಡ್ಕೊಂಡು ಹೋಗುವ ಸಾಮರ್ಥ್ಯವೂ ಇಲ್ಲ. ಬಟ್ ದರ್ಶನ್ಗೆ, ಅವರ ಕುಟುಂಬಕ್ಕೆ ಎಲ್ಲಾ ರೀತಿಯ ಶಕ್ತಿಯೂ ಇದೆ. ಆದ್ರೂ ಬೇಲ್ಮೊರೆ ಯಾಕೆ ಹೋಗಿಲ್ಲ ಅನ್ನೋದು ಯಕ್ಷ ಪ್ರಶ್ನೆಯಾಗಿತ್ತು. ಅದಕ್ಕೆ ಈಗ ಕೇಳಿ ಬರ್ತಿರೋ ಉತ್ತರ, ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ಕಾದು ನೋಡುವ ತಂತ್ರ. ನಟ ದರ್ಶನ್ ವಿರುದ್ಧ ಬಿಗಿಯಾಗಿದೆ ಕಾನೂನಿನ ಕುಣಿಕೆ. ದರ್ಶನ್ ತಪ್ಪಿಸಿಕೊಳ್ಳದಂತೆ ಬಲೆ ಹೆಣೆದಿರುವ ಪೊಲೀಸರು. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದಿನಕ್ಕೊಂದು ವಿಚಾರಗಳು ತೆರೆದುಕೊಳ್ತಿವೆ. ಆರೋಪಿಗಳ ವಿರುದ್ಧ ನಾನಾ ರೀತಿಯ ಕ್ರೌರ್ಯದ ವಿಚಾರಗಳು ಹೊರಬರ್ತಿವೆ. ಬಟ್ ಈ ನಡುವೆ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಕಾನೂನು ಕುಣಿಕೆ ಬಿಗಿಯಾಗ್ತಾ ಇದೆ. ಆರೋಪಿಗಳ ವಿರುದ್ಧ ಪೊಲೀಸರು ಭಾರಿ ದೊಡ್ಡ ಪ್ರಮಾಣದಲ್ಲಿ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿದ್ದಾರೆ. ಅವೆಲ್ಲವನ್ನು ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಮಾಡಲಿದ್ದಾರೆ. ಈಗ ಕಾಗದ ವರ್ಕ್ಗಳು ಜೋರಾಗಿ ನಡೀತಾ ಇದ್ದು ಸದ್ಯದಲ್ಲಿಯೇ ಪೊಲೀಸರು ಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಾವು ಮೊದಲೇ ಹೇಳಿದಂತೆ ದರ್ಶನ್ ತಪ್ಪು ಮಾಡಿದ್ರೆ ಖಂಡಿತ ಶಿಕ್ಷೆ ಆಗುತ್ತೆ. ಹಾಗೊಂದು ವೇಳೆ ಹತ್ಯೆಯಲ್ಲಿ ಅವರ ಪಾತ್ರ ಇಲ್ಲ ಅಂತಾದ್ರೆ ಅವರು ನಿರಪರಾಧಿಯಾಗಿ ಹೊರಬರ್ತಾರೆ. ಆದ್ರೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಪೊಲೀಸರು ಪಣ ತೊಟ್ಟು ಕೆಲಸ ಮಾಡಿದ್ದು ಪ್ರಶಂಸನೀಯ. ರೇಣುಕಾಸ್ವಾಮಿ ಕುಟುಂಬದವರನ್ನ ನೋಡಿದ್ರೆ ಯಾರಿಗೆ ಆದ್ರೂ ಕರುಳು ಚುರ್ರನ್ನುತ್ತೆ. ಯಾರು ತಪ್ಪಿತಸ್ಥರಿದ್ದಾರೋ ಅವರಿಗೆ ಶಿಕ್ಷೆ ಆಗಬೇಕು. ಆ ನಿಟ್ಟಿನಲ್ಲಿ ಪೊಲೀಸರು ಶ್ರಮಿಸುತ್ತಿದ್ದಾರೆ. ಆದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಶಿಕ್ಷೆಗೆ ಗುರಿಯಾಗುತ್ತಾ, ಇಲ್ಲವೇ ನಿರಪರಾಧಿಗಳಾಗಿ ಹೊರಬರ್ತಾರಾ? ಇದನ್ನ ಕಾದ್ ನೋಡೋಣ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.